ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಪ್ರಶಾಂತ್ ನಾಯ್ಕ್. ನಾವು ಇವತ್ತು ಬಂದಿದ್ದೆವು ಗಣಪತಿ ಪುಳದಾಗ ಬಂದು ಫಸ್ಟ್ ಕಾರ್ ಪಾರ್ಕ್ ಮಾಡಿದೆವು. ಕಾರ್ ಪಾರ್ಕ್ ಮಾಡಿ ಡೈರೆಕ್ಟಾಗಿ ಬೀಚ್ ಮಾಡಿದೆವು. ಬೀಚಿದಾಗ ಸಿಗೊಂಡ್ರಿ ಡೈರೆಕ್ಟಾಗಿ. ಭಾಳ ದಿವಸಲೇ ಸಮುದ್ರಕ್ಕೆ ಬಂದನು. ಭಾಳ ದಿವಸಲೇ ಅಂದ್ರೆ ಒಂದು 2021ದಾಗ ಸಮುದ್ರಕ್ಕೆ ಬಂದೀನಿ. ಈಗ 2024. ಓಹ್ ನೋಡ್ರಿ ಇಲ್ಲಿ ಸಮುದ್ರ. ಈಗ ಸಮುದ್ರ ಬೀಚ್ ಮ್ಯಾಗ ಹೋಗಿತ್ತ ಮೊದಲ ನಮ್ಮ ದಾದಾ ಕೂಡಿ ಟೀ ಶರ್ಟ ಮತ್ತು ಶಾರ್ಟ್ಸ್ ತೊಗೊಂಬರ್ತೀವಿ ರೀ. ಶಾರ್ಟ್ಸ್ ಹಾಕೊಂಡ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಬೀಚ್ ಮ್ಯಾಗ ಹೋಗೋಣ್ರಿ. ಪಚ್ಚೆ ಮಜಾ ಐತ್ರಿ. ಒಟ್ಟು ನೀವು ನೋಡ್ಕೋತೀರಿ ಹಿಂಗೆ ಅನಾಹುತ ಐತ್ರಿ ಬ್ಲಾಗ್. ಈ ಬೋಟ್ ಮ್ಯಾಗ ಎಷ್ಟು ಇಬ್ಬರು ಮಂದಿ ಕೊಂತಾರೆ. ನಮ್ಮ ಅನ್ನ ಕೊಂಡವ್ರದವು. ಈಗ ಚಾಲು ಮುನ್ಸಲು ಲೈಫ್ ಜಾಕೆಟ್ ಐತಿ. लाइफ जैकेट है ना ये. आपण जा रहे अंदर. वही ಒಳಗೆ ಹೋಯ್ತಾವ್ರಿ. ನುಸ್ತಾ ರೈಡಿಂಗ್ ಅನ್ನೋದು. ನಾವು ಅನ್ನ ತಯಾರಿ ಇಲ್ಲರ ನಾವು ನೋಡ್ರಿ ಬೈಕ್ ನೋಡ್ರಿ ದನಿಗಿಟ್ಟು ನುಸ್ತಾ ಅನಾಹುತ ಐತಿ. ಒಟ್ಟು ಹತ್ರ ನೀರೆಲ್ಲ ಕೆಳಗೆ ಹಾಕದಾರ್ರಿ. ಈಗ ಮುಂದೆ ಅಗ್ಲಾಸಿ ಅಂದ್ರೆ ನೀರೆಲ್ಲ ಇರ್ತಾವ್ರಲ್ಲ. ಇಲ್ಲಿ ನೋಡ್ರಿ ನೀರು ಇದ್ರಾಗ ಹತ್ರ ನೋಡಿ ಡಬ್ ಮಾಡ್ಕದಾರ್ರಿ ಅವ್ರು ನೀರೆಲ್ಲ. ಪಚ್ಚ ಆಯ್ತ್ರಿ. ನಾ ಮೊಬೈಲ್ ವ್ಲಾಗ್ ಮಾಡ್ಲಕ್ಕೆ ಒಳಗೆ ಯಾವಿದ್ದಿ. ನಮ್ಮ ಪಪ್ಪ ಒಯ್ಬೇಡ ಅಂತ ಚಲೋ ಐತೆ. ಯಾಕಂದ್ರೆ ಒಳಗೆ ತೆರಿಲೇ ಬೈ ಬ್ಯಾಲೆನ್ಸ್ ಕಂಟ್ರೋಲ್ ಆಗಂಗಿಲ್ಲ. ಈಗ ನಂಗೆ ಗೊತ್ತಾಯ್ತು ಒಯ್ಬೇಡ ಅಂದ್ರೆ ಓದಿಲ್ ಚಲೋ ಆಯ್ತು ಮೊಬೈಲ. ಒಳ್ಳೇದಾಯ್ತು ಖರೆ. ಪಚ್ಚ ಮಜಾ ಬತ್ರಿ. ಏನ್ ಬೇನ್ರಿ ನೀವು ಪಚ್ಚ ಮಜಾ ಬತ್ತು. ಅನಾಹುತ ಹೆಂಗೆ ಅನ್ಸೋದಲ್ಲ. ಅನಾಹುತ पच्चा मजा बता. किसी को मेरा है नशा जवानी कहते हैं मुझे. ಸಮುದ್ರದಾಗ ಜಳಕ ಮಾಡಿ ಮತ್ತೊಮ್ಮೆ ಫ್ರೆಶ್ ಆದ್ರಿ. ಯಾಕಂದ್ರೆ ಸಮುದ್ರ ಮರಳೆಲ್ಲ ಮೈಗೆ ಹತ್ತಿತ್ತು. ಈಗ ಇಲ್ಲೇ ದೇವ್ರ ಗುಡಿ ಐತಿ, ದರ್ಶನ ಕೊಂಡವು ನಡ್ರಿ ಹೋಗ್ರಿ. ಯಾವುದೇ ಕಾರ್ಯವನ್ನ ಮಾಡುವ ಮೊದಲ ಗಣಪತಿ ಪೂಜೆ ಮಾಡುವುದ ನಮ್ಮ ಸಂಸ್ಕೃತಿ. ಮುಂಬೈ ಗೋವಾ ದಾರಿದಾಗ ಅರಬ್ಬಿ ಸಮುದ್ರ ತೀರದಾಗ ಈ ದೇವಸ್ಥಾನವೈತ್ರಿ. ಈ ದೇವಸ್ಥಾನ 500 ವರ್ಷಗಳ ಹಳೆಯದ. ಮತ್ತ ಗಣೇಶ ಈ ದೇವಸ್ಥಾನದ ಮುಖ್ಯ ದೇವ್ರ. ಮತ್ತ ಈ ದೇವಸ್ಥಾನವನ್ನ ಪಶ್ಚಿಮ ದ್ವಾರ ದೇವತಾ ಅಂತಾನು ಕರಿತಾರ್ರಿ. ಮೊಘಲರ ಆಳ್ವಿಕೆದಾಗ ಸುಮಾರು 1600 ವರ್ಷಗಳ ಹಿಂದ ಈಗಿನ ಗಣಪತಿ ದೇವಾಲಯ ಇರುವ ಸ್ಥಳದಾಗ ಆಗ ಒಂದು ಕೇವಡ ಅಥವಾ ಕೇಡಿಗೆ ಹೂವಿನ ವನವಿತ್ರಿ. ಉದ್ದವಾದ ಕಡಲ್ ಕಿನಾರೆ ಇರುವ ಈ ಸ್ಥಳ ಭಂಡಾರ್ಪುಳೆ ಎಂದ ಗುರುತಿಸಲ್ಪಟ್ಟಿತ್ರಿ. ಬೀಡೆ ಎನ್ನುವವರ ಗಣಪತಿಯ ಮೇಲೆ ಬಹಳ ದೊಡ್ಡ ಭಕ್ತರಾಗಿದ್ರು. ಮತ್ತ ಅವ್ರಿಗೆ ಗಣಪತಿ ಮ್ಯಾಗ ವಿಶೇಷ ಶ್ರದ್ಧೆ ಇತ್ರಿ. ಬೀಡೆ ಅವರ ಒಂದು ಪ್ರಮುಖ ವೈಯಕ್ತಿಕ ಸಮಸ್ಯೆಯನ್ನ ಎದುರಿಸ್ತಾ ಇದ್ರಿ. ಅವರ ವೈಯಕ್ತಿಕ ಸಮಸ್ಯೆಯಿಂದ ಮುಕ್ತಗೊಳ್ಳಾಕ ಆಹಾರ ಮತ್ತ ನೀರನ್ನ ತ್ಯಜಿಸುವ ಮನಸ್ಸು ಮಾಡ್ತಾರ್ರಿ. ಅಂತ ತಪಸ್ಕ ಕೇವಡವನಕ್ ಹೋತರು ಮತ್ತ ಗಣೇಶ್ ದೇವರನ್ನ ಪೂಜಿಸ್ತಾರ್ರಿ. ಒಂದಿನ ಹಿಂಗಿರುವಾಗ ಗ್ರಾಮದ ಒಬ್ಬ ಗೋಪಾಲಕ ಒಂದ್ ಆಶ್ಚರ್ಯವಾದ ಮಾತನ್ನ ಹೇಳ್ತಾನ್ರಿ. ನನ್ನ ಹಸು ದಿನನಿತ್ಯ ಬೆಟ್ಟದ ಕೆಳಗಿರುವ ಕಲ್ಲದ ಮ್ಯಾಗ ತನ್ನ ಹಾಲನ್ನ ಸುರಿಸ್ತಿದೆ ಅಂತ ಹೇಳ್ತಾರಿ. ಇದನ್ನ ಕೇಳಿದ ಬೀಡೆ ಮತ್ತು ಗೋಪಾಲಕ ಇತರ ಗ್ರಾಮದ ಜನರನ್ನ ಕರೆದುಕೊಂಡು ಹೋಗ್ತಾರ್ರಿ. ಅಲ್ಲಿ ಒಂದ ಸ್ವಯಂಭೂ ವಿಗ್ರಹ ಸಿಗ್ತಿತ್ರಿ. ಈ ಜಾಗವನ್ನ ಸ್ವಚ್ಛಗೊಳಿಸಿ ಹುಲ್ಲಿನ ಚಪ್ಪರ ಹಾಕಿ ಅದರ ಬುಡದಲ್ಲಿ ವಿಗ್ರಹ ಸ್ಥಾಪನೆ ಮಾಡಿ ಭಕ್ತಿಯಿಂದ ಪೂಜನೆ ಮಾಡ್ತಾರ್ರಿ. ಹಿಂಗಾಗಿ ಗಣಪತಿಪುಳೆ ಮಂದಿರ ಸ್ಥಾಪನೆ ಆಯ್ತು ನೋಡ್ರಿ.
ಇಲ್ಲಿ ಮುಂದೆ ಗುಡಿ ಐತ್ರಿ, ಇಲ್ಲಿ ಮುಂದೆ ಗುಡಿ ಐತಿ, ಗುಡಿ ಮುಂದೆ ಸಮುದ್ರ ಐತಿ. ನೋಡಕ್ಕೆ ಮಸ್ತ್ ಅನಿಸ್ತೈತಿ ನೋಡ್ರಿ ಸಮುದ್ರ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿರ್ತಾನು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ, ಒಂದು ಸಬ್ಸ್ಕ್ರೈಬ್, ಒಂದು ಶೇರ್ ಮಾಡಿರಿ. ಮತ್ತು ಇಂಥ ಅಮೇಝಿಂಗ್ ವಿಡಿಯೋ ನಿಮ್ಮ ಸಲುವಾಗಿ ತರ್ತಾ ಇರ್ತಾನು. ಅದಕ್ಕೆ ನಿಮ್ಮದು ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ. ಈಗ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಜಲ್ದಿ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ್ರಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.